ಮುಂದಿನ 3-4 ದಿನ ಆದಮೇಲೆ ಏನು ಗುಲ್ಬರ್ಗಕ್ಕೆ ವಿಮಾನ ಇದೆ, ನಾನೇ ಹೋಗ್ತೇನೆ. ಕೆಲವು ಪ್ರದೇಶಗಳಿಗೆ ಬೈ ರೋಡ್ ಹೋಗಿ ನೋಡಿ ಇರ್ತಕ್ಕಂಥ ವಿಷಯವನ್ನು ವಾಸ್ತವಾಂಶ ನಾವು ತಿಳ್ಕೊಂಡಾದ ಮೇಲೆ ಸರ್ಕಾರ ಏನು ಮಾಡಿದ್ದಾರೆ ಮಾಡಿಲ್ಲ ಅದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಯಾವುದೇ ಆತಂಕ ಇಲ್ಲ. ಏರಿಯಲ್ ಸರ್ವೆ ಮಾಡಿದಾಗ 6 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳು ನಾಶ ಆಗಿದೆ. 50ಕ್ಕೂ ಹೆಚ್ಚು ಮಂದಿ ಈ ಘಟನೆಯಿಂದ ಸತ್ತೋಗಿದ್ದಾರೆ. ಜಾನುವಾರುಗಳು ಚೇರಿ ಹೋಗಿದ್ದಾವೆ. ರೈತರ ಬೆಳೆ ಸಂಪೂರ್ಣ ನಾಶ ಆಗಿದೆ. ಇದರ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ ಇಲ್ಲಿ. ನಾನು ಇದನ್ನು ಓದಲಿಕ್ಕೆ ಹೋಗಲ್ಲ. ಎಕರೆಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಫೀಲ್ಡಿಗೆ ಹೋಗಿ ಆ್ಯಕ್ಚುಯಲ್ ಆಗಿ ಎಷ್ಟು ಏರಿಯಾ ಡ್ಯಾಮೇಜ್ ಆಗಿದೆ ಅದನ್ನು ಗೊತ್ತು ಮಾಡಿ ಸಂಬಂಧಪಟ್ಟವರಿಗೆ ಇವತ್ತಾಗಿರುವ ನೋವಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೆಲಸ ಮಾಡಬೇಕಾಗತ್ತೆ. 6 ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳು ಏರಿಯಲ್ ಸರ್ವೆ ಮಾಡಿದರು. ಇದು ಮಹಾರಾಷ್ಟ್ರದಿಂದ ಭೀಮಾ ನದಿಯಲ್ಲಿ ಹೆಚ್ಚು ಮೊದಲನೇ ಬಾರಿಗೆ ಬಂದಿದ್ದರಿಂದ ಅನೇಕ ಹಳ್ಳಿಗಳು, ರಸ್ತೆಗಳು, ಸೇತುವೆಗಳು, ಮನೆಗಳು ಡ್ಯಾಮೇಜ್ ಆಗಿ ಮೊದಲನೇ ಬಾರಿಗೆ ಇಂತಹ ಭೀಕರವಾದ ಒಂದು ನೋವು 6 ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ನಡೆದಿದೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಡೈರೆಕ್ಷನ್ 48 ಗಂಟೆ ಆಗಿದೆ. ಅದು ಏನು ನಡೀತಾ ಇದೆ ಗೊತ್ತಿಲ್ಲ ನನಗೆ. ನಾನಂತೂ 4-5 ದಿನ ಬಿಟ್ಟು ನಾವು ಹೋಗಿ ಒಂದು 4-6 ಕಡೆ ನೋಡ್ತೇವೆ ಎಷ್ಟು ಮಟ್ಟಿಗೆ ಪರಿಹಾರ ಕಾರ್ಯಕ್ರಮ ನಡೆದಿದೆ, ನಡೆದಿಲ್ಲ, ಜಾನುವಾರುಗಳಿಗೆ ಯಾರ್ಯಾರು ಎಷ್ಟು ಸತ್ತೋಗಿದ್ದಾವೆ, ಏನು ಪರಿಹಾರ ಕೊಟ್ಟಿದ್ದಾರೆ, ಸತ್ತಿರೋ ರೈತರಿಗೆ ಏನು ಪರಿಹಾರ, ಆ ಕುಟುಂಬಕ್ಕೆ ಸ್ಥಳದಲ್ಲಿ ಎಲ್ಲ ವಿಷಯಗಳನ್ನು, ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಮುಂದೆ ಕೇಂದ್ರಕ್ಕೂ ಕುಮಾರಸ್ವಾಮಿಯವರು ಪತ್ರ ಬರೆದಿದ್ದಾರೆ.